ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ನಿನ್ನೆ ಮ್ಯಾಚ್ ಮಾತ್ರ ಒನ್ ಸೈಡ್ ವಿನ್ ಆಗ್ಯಾರ. ಸಿ ಎಸ್ ಕೆ ಅದವ್ರು ಮನೆಗೆ ನಡೆದ್ಬಿಟ್ಟಾರ. ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ ಪೂರ ಖರಾಬ್ ಆಗಿದ್ದು ಸಿ ಎಸ್ ಕೆದು ನಿನ್ನೆ. ಏನು ಹೇಳ್ಬೇಕು, ಜಡ್ಡು ನೋಡ್ರಿ, ಜಡ್ಡು ಸೆಲೆಬ್ರೇಷನ್ ನೋಡ್ಬೇಕಿತ್ತು ನೀವು. 2 ವಿಕೆಟ್ ಯಾರಪ್ಪ ಸರ್ಫರಾಜ್ ಖಾನ್ ಅಂದ, ಆಮೇಲೆ ಶಿವಮ್ ದುಬೆ ಅಂತ ತೆಗೆದು ಸೀದಾ ಹೆಡ್ ಶಾಟ್ ಹೊಡೆದಾನ. ಸಿ ಎಸ್ ಕೆ ಟೀಮಿಗೆ ಹೆಡ್ ಶಾಟ್ 2022 ಇದ್ದಾಗ ಹೆಡ್ ಶಾಟ್ ಆ ಟೀಮಿನ ಪರವಾಗಿ ಅಪೋಸಿಟ್ ಹೊಡೆದಿದ್ದ. ಈಗ ರಾಜಸ್ಥಾನ್ ಜೋಡಿ ಸೇರಿ ಸಿ ಎಸ್ ಕೆ ಹೆಡ್ ಶಾಟ್ ಹೊಡೆದಾನ. ಸೊ ಭಾರಿ ಇಂಟ್ರೆಸ್ಟಿಂಗ್ ಬಂತು ಮ್ಯಾಚ್ ನಿನ್ನೆ ನೋಡೋಕೆ. ಅದ್ರಾಗ ವೈಭವ್ ಸೂರ್ಯವಂಶಿ ನೋಡ್ರಿ, ನಿನ್ನೆ ಬರ್ತ್ಡೇ ಇತ್ತು ಒಂದು. ಬರ್ತ್ಡೇ ದಿನ ಬೆಸ್ಟ್ ಹಾಫ್ ಸೆಂಚುರಿ ಹೊಡೆದಾನ. ಅದು ರೆಕಾರ್ಡ್ ಮಾಡಿ ಥರ್ಡ್ ಹೈಯೆಸ್ಟ್ 50s ಅಂದ್ರೆ ಫಾಸ್ಟೆಸ್ಟ್ 50 ಹೊಡೆದಾನ. 14 ಬಾಲಿಗೆ 50 ರನ್ ಟೋಟಲ್. ಅವ ಆಡಿದ್ದ 17 ಬಾಲ್ 52 ರನ್ ಹೊಡೆದಾನ. 5 6 ಆಮೇಲೆ 4 4 ಕೇಂಡಿ ಕಡೆಲ್ಲ ಮಾಡಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು ಕೇಸಿ ಮ್ಯಾಚೇ ಮುಗಿಸ್ಬಿಟ್ಟಾರ. ಟೋಟಲಾಗಿ ಯಾವುದಪ್ಪ ಟೀಮ್ ನಮ್ದು ಆರ್ ನಾವು ನಿನ್ನೆ ಯಾವ ಸಪೋರ್ಟ್ ಮಾಡಿದ್ವಿ ಆರ್ ವಿನ್ ಆಗೈತಿ. ನೆಟ್ ರನ್ ರೇಟ್ ಮಾತ್ರ ಮುಕ್ಕಳರೆ ಮ್ಯಾಗ ಹೋಗೈತದ. ಸಿ ಎಸ್ ಕೆ ಅದು ಪೂರ ಟಾಪ್ 10 ಒಳಗೆ ನಿಂತ್ಬಿಟ್ಟದ. ಏನು ಹೇಳ್ಬೇಕು ನಿಮ್ಗೆ, ಲಾಸ್ಟ್ 10 ಒಳಗೆ ಅದು ನಿಂತೈತಿ. ಸೊ ನಿನ್ನೆ ಮ್ಯಾಚ್ ಅಷ್ಟು ಮುಗೀತು. ಇವತ್ತಿನ ಮ್ಯಾಚ್ ಯಾವ್ಯಾವುದಪ್ಪ ಅಂತಂದ್ರೆ ಪಂಜಾಬ್ ಕಿಂಗ್ಸ್ ಆ್ಯಂಡ್ ಗುಜರಾತ್ ಜೈಂಟ್ಸ್. ಸೊ ಎರಡೂ ಭಾಳ ಇಂಟ್ರೆಸ್ಟಿಂಗ್ ಮ್ಯಾಚ್ ಅದಾವೆ. ಇವತ್ತು ನೋಡಿದ್ರೆ ಒಂದು ಸೈಡ್ ಧಮಾಕ ಮಾಡುವಂಥ ಪ್ಲೇಯರ್ ಅದಾರ, ಇನ್ನೊಬ್ಬರು ಫೈರ್ ಬ್ಯಾಟ್ಸ್ಮನ್ಗಳು ಅದಾರ. ಸೊ ಇವತ್ತು ಮಾತ್ರ ಹೈಯೆಸ್ಟ್ ರನ್ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಬ್ಬರು ಕಡೆನೂ ಬಾಲಿಂಗ್ ಲೈನಪ್ಪು ಹೆವಿ ಐತಿ, ಕಾಂಪಿಟೇಷನ್ ಭಾಳ ಐತಿ. ಇವ್ರದ್ದು ಕಡೆ ಒಬ್ಬೊಬ್ಬರು ಪ್ಲೇಯರ್ ಅದಾರಲ್ಲ, ಕೆಂಡಿ ಕಡೆಲ್ಲ ಬ್ಯಾಟಿಂಗ್ ಮಾಡುವಂಥ ಪ್ಲೇಯರ್ ಅದಾರ, ಆಮೇಲೆ ರನ್ ಕಂಟ್ರೋಲ್ ಮಾಡುವಂಥ ಪ್ಲೇಯರ್ಗಳು ಬೌಲರ್ಗಳು ಇವ್ರು ಅದಾರ. ಸೊ ಇವತ್ತು ನಾವು ಪಂಜಾಬ್ ಕಿಂಗ್ಸ್ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ಕ್ಯಾಪ್ಟನ್ ಏನು ಮ್ಯಾಚ್ ರೀ ಅವನು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡೋದಂದ್ರೆ ಶ್ರೇಯಸ್ ಅಯ್ಯರ್ ನೋಡ್ರಿ. ನೀವು ಲಾಸ್ಟ್ ಸೀಸನ್ ನಮ್ಮ RCB ಜೋಡಿ ಫೈನಲ್ ನಿಂತನ ತೊಗೊಂಬಂದನ್ ಟೀಮ್. ಎಷ್ಟೋ ಒಂದು 6-7 ವರ್ಷ ಆಗಿತ್ತು ಪಂಜಾಬ್ ಕಿಂಗ್ಸ್ ಫೈನಲಿಗೆ ಬರ್ಲಾರ. ಅಂತಂದ್ರೆ ಫೈನಲಿಗೆ ತೊಗೊಂಬಂದು ಅಂತದ್ರಾಗ ಆ ಟೀಮಿನ ಫೈನಲಿಗೆ ತೊಗೊಂಬಂದಿದ್ದು ಗ್ರೇಟ್. ಏನು ಹೇಳ್ಬೇಕು, ಆ್ಯಕ್ಚುಲಿ ಅವ ಕೋಲ್ಕತ್ತಾದಾಗ ಇದ್ದಾಗ ಫೈನಲ್ ಗೆಲ್ಲಿಸ್ಕೊಟ್ಟಿದ ಮ್ಯಾಗ ಅವ್ರು ಕೈ ಬಿಟ್ಟು ದೊಡ್ಡ ತಪ್ಪು ಮಾಡಿದ್ರು ಶ್ರೇಯಸ್ ಅಯ್ಯರ್ಗೆ. ಸೊ ಶ್ರೇಯಸ್ ಅಯ್ಯರ್ದು ಮಾತ್ರ ಕೇಂಡಿ ಕಡೆಲ್ಲ ಬ್ಯಾಟಿಂಗ್ ನೋಡ್ಬೋದು ನೀವು. ಕ್ಯಾಪ್ಟನ್ಸಿನೂ ಹಂಗೆ ಚಲೋ ಮಾಡ್ತಾನೆ ನಾವು. ಡೊಮೆಸ್ಟಿಕ್ ಆಗಿರ್ಬೋದು, ಈ IPL ದಾಗ ಲಾಸ್ಟ್ ಸೀಸನ್ ಫೈನಲ್ ಬಂದಿದ್ದಾಗಿರ್ಬೋದು, ಇಲ್ಲಿ ಟೀಮನ್ನು ಮುಂದೆ ನಡ್ಸ್ಕೊಂಡು ಹೋಗುವಂಥ ಕ್ಯಾಪಾಸಿಟಿ ಶ್ರೇಯಸ್ ಅಯ್ಯರ್ಗೆ ಐತಿ. ಸೊ ಅದಾದ್ಮ್ಯಾಗ ಬ್ಯಾಟಿಂಗ್ ಲೈನಪ್ ಒಳಗೆ ಬಂದ್ರಪ್ಪ ಅಂತಂದ್ರೆ ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಪ್ರಭ್ಸಿಮ್ರನ್ ಸಿಂಗ್ ಆಗಿರ್ಬೋದು, ಇವರಿಬ್ಬರು ಮಾತ್ರ ಟಾಪ್ ಕ್ಲಾಸ್ ಬ್ಯಾಟ್ಮನ್ಸ್ಗಳು. ಯಾಕಂದ್ರೆ ಇವರಿಬ್ಬರೇ ನಿಂತರಂದ್ರೆ ಪವರ್ ಪ್ಲೇದಾಗ ಒಂದು 50-60 ರನ್, 60 ಯಾಕೆ 70-80 ರನ್ ಹೊಡೆಯಂಥ ಪ್ಲೇಯರ್ಗಳದವು. ಸೊ ಇದಿಷ್ಟು ಆತಪ್ಪ ಅಂತಂದ್ರೆ ಇನ್ನು ಟಾಪ್ ಆರ್ಡರ್ದಾಗ ಇವ್ರದಾಗ ಯಾರು ಬರ್ತಾರಪ್ಪ ಅಂತಂದ್ರೆ ಅದು ಮಿಡಲ್ ಆರ್ಡರ್ದಾಗ ಆ್ಯಂಡ್ ಫಿನಿಷರ್ ರೂಲ್ ನಿಭಾಯಿಸೋದು ಶಶಾಂಕ್ ಸಿಂಗ್, ಆಮೇಲೆ ಇನ್ನೊಬ್ಬ ಪ್ಲೇಯರ್ ಮಾರ್ಕಸ್ ಸ್ಟೋಯ್ನಿಸ್, ಮಾರ್ಕೋ ಆ್ಯನ್ಸನ್, ಇವರೆಲ್ಲ ಕೇಂಡಿ ಕಡಲ್ ಬ್ಯಾಟ್ಸ್ಮನ್ಗಳು. ಒಂದು ಸೈಡ್ ಆಲ್ರೌಂಡರ್ ಪ್ಲೇಯರ್ ಮಾರ್ಕೋ ಸ್ಟೋಯ್ನಿಸ್ ಆಯ್ತು, ಮಾರ್ಕೋ ಆ್ಯನ್ಸನ್ ಆಯ್ತು, ಇವರಿಬ್ಬರು ಆಲ್ರೌಂಡರ್ ಪ್ಲೇಯರ್ಗಳು. ಈ T20 ವರ್ಲ್ಡ್ ಕಪ್ ಒಳಗೆ ಮಾರ್ಕೋ ಆ್ಯನ್ಸನ್ ಮಾತ್ರ ಹೆವಿ ಪರ್ಫಾರ್ಮೆನ್ಸ್ ಕೊಟ್ಟಾನ. ಸೊ ಇವ್ರ ಕಡೆ ಪಂಜಾಬ್ ಕಡೆ ಬೌಲರ್ ಯಾರು ಅದಾರಪ್ಪ ಅಂತಂದ್ರೆ ಸಿಲ್ವರ್ ಬ್ರೆಂಟ್ ಅದಾನ, ಆಮೇಲೆ ಮೇನ್ ಬೌಲರ್ ಹರ್ಷದೀಪ್ ಸಿಂಗ್ ಅದಾನ, ಅದು ವರ್ಲ್ಡ್ ಕಪ್ ಚಾಂಪಿಯನ್ ಹರ್ಷದೀಪ್ ಸಿಂಗ್ ಅದಾನ. ಆ್ಯಂಡ್ ಸ್ಪಿನ್ನಿಂಗ್ ಲೆವೆಲ್ದಾಗ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಿಗೆ ಬಂದ್ರಪ್ಪ ಅಂತಂದ್ರೆ ಯುಜ್ವೇಂದ್ರ ಚಹಲ್ ಟಾಪ್ ಕ್ಲಾಸ್ ಬೌಲರ್ ಅವ ಅದಾನ. ಸೊ ಇನ್ನೊಬ್ಬ ಪ್ಲೇಯರ್ ನಮ್ಮ ಕರ್ನಾಟಕದ ಹುಲಿ ವೈಶಾಖ್ ವಿಜಯ್ ಅದನ್ನ ಮನೆ ಮದುವೆ ಆಗಿ ಸೀದಾ ಹೋಗಿ ಪಂಜಾಬ್ಗೆ ಹೋಗಿ ಇಳ್ದಾನ ಆಡಕ್ಕೆ. ಸೊ ಇವತ್ತು ನೋಡ್ರಿ ಒನ್ ಸೈಡ್ ಗೇಮ್ ಆಗಂಗಿಲ್ಲ. ನಿನ್ನಿಗತ್ತರ ಒನ್ ಸೈಡ್ ಮ್ಯಾಚ್ ಇವತ್ತು ಆಗಂಗಿಲ್ಲ. ಇವತ್ತು ಪಂಜಾಬ್ ಸ್ಟ್ರಾಂಗ್ ಐತಿ. ಪಂಜಾಬ್ ಮಾತ್ರ ಹೆವಿ ಕಾಂಪಿಟೇಷನ್ ಕೊಡೋ ಟೀಮ್ ಯಾವುದಪ್ಪ ಅಂತಂದ್ರೆ IPL ದಾಗ ನಮ್ಮ RCBಗೆ ಪಂಜಾಬ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ಪು ಟಾಪ್ ಆರ್ಡರ್ದಾಗ ಐತಿ, ಮಿಡಲ್ ಆರ್ಡರ್ದಾಗ ಐತಿ, ಬಾಲಿಂಗ್ ಲೈನಪ್ ಮಾತ್ರ ಕೇಂಡಿ ಕಡಲ್ ಐತಿ. ಅದ್ರಾಗ ಬಾಲಿಂಗ್ ಯೂನಿಟ್ನ್ಯಾಗ ಇವರು ಹೆಂಗೆ ಅಂತಂದ್ರೆ ಒಬ್ಬ ವೈಡ್ ಯಾರ್ಕರ್ ಸ್ಪೆಷಲಿಸ್ಟ್ ಇದ್ನಪ್ಪ ಅಂತಂದ್ರೆ ಒಬ್ಬ ಸ್ಪಿನ್ನಿಂಗ್ ಒಳಗೆ ಸ್ಪೆಷಲಿಸ್ಟ್ ಅದಾನ. ಸೊ ಮಿಡಲ್ ಆರ್ಡರ್ದೊಳಗೆ ಈ ಆಲ್ರೌಂಡರ್ ಅದಾರಲ್ಲ, ಕೇಂಡಿ ಕಡಲ್ ಬಾಲಿಂಗ್ ಹೋಗಿತಾರೆ, ಕೇಂಡಿ ಕಡಲ್ ಬ್ಯಾಟಿಂಗ್ ಆಡ್ತಾರೆ, ಆ ನಮೂನಿ ಅದಾರ ಇವರು. ಸೊ ಇವ್ರು ಈ ಪಂಜಾಬ್ ಟೀಮ್ ನೋಡಿದ್ರಪ್ಪ ಅಂದ್ರೆ ನನಗೆ ಈ ಸಲ ಯಾಕೋ ಫುಲ್ ಪ್ಯಾಕಾಗೆ ಬಂದೈತಿ. ಆ್ಯಂಡ್ ಇವತ್ತು ನೋಡ್ಬೇಕು ಯಾವ್ದು ಮ್ಯಾಚ್ ವಿನ್ ಆಗುತ್ತಾ, ಅದು ನಮ್ಮ ಸಪೋರ್ಟ್ ಮಾತ್ರ ಪಂಜಾಬಿಗೆ ಇರುತ್ತೆ. ಯಾಕಪ್ಪ ಅಂತಂದ್ರೆ ಅದು ಚಲೋ ಆಡೈತಿ. ಸೊ ಲಾಸ್ಟ್ ಸೀಸನ್ ಫೈನಲಿಗೆ ಬಂದೈತಿ, ಸೋತೈತಿ. ಸೊ ಈ ಸೀಸನ್ ಒಳಗೆ ನಾವು ಅಪೋಸಿಟ್ ಯಾರು ಇರಲಿ ನಮ್ಮ RCB ಬಿಟ್ಟು ನಮ್ಮ RCBಗೆ ಸಪೋರ್ಟ್ ಮಾಡೋರು ನಾವು. ಸೊ ಇವತ್ತು ಪಂಜಾಬ್ ವಿನ್ ಆಗಲಿ. ಆ್ಯಂಡ್ ಪಂಜಾಬು ಇವತ್ತಿನ ನಾವು ನೋಡಿದ್ವಿ. ಸೊ ಅಪೋಸಿಟ್ ಇದ್ದಿದ್ದ ಟೀಮ್ GT ಹೆಂಗೈತೆ ನೋಡೋಣ ಬರ್ರಿ ಇವತ್ತು. ಸೊ ಗುಜರಾತ್ ಜೈಂಟ್ಸ್ದಾಗ ನೋಡ್ರಿ, ಗುಜರಾತ್ ಜೈಂಟ್ಸ್ ಒನ್ ಸೈಡ್ ಮ್ಯಾಚ್ ವಿನ್ ಆಗುವಂಥ ಚಾನ್ಸಸ್ ಐತಿ. ಯಾಕಪ್ಪ ಅಂದ್ರೆ ಅವ್ರದ್ರೊಳಗೆ ಟಾಪ್ ಆರ್ಡರ್ 3 ಮಂದಿ ಮಾತ್ರ ಕೇಂಡಿ ಕಡಲ್ ಬ್ಯಾಟ್ಸ್ಮನ್ಗಳದಾರ. ಯಾರ್ಯಾರು ಗೊತ್ತಾ ನಿಮ್ಗೆ? ಸಾಯಿ ಸುದರ್ಶನ್ ಲಾಸ್ಟ್ ಸೀಸನ್ ಒಳಗೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂಥ ಸಾಯಿ ಸುದರ್ಶನ್ ಅದನ. ಆ್ಯಂಡ್ ಇನ್ನೊಬ್ಬ ಶುಭ್ಮನ್ ಗಿಲ್. ಸೊ ಇಂಡಿಯನ್ ಟೀಮಿಂದ ODI ಆ್ಯಂಡ್ ಟೆಸ್ಟ್ ಕ್ಯಾಪ್ಟನ್
ಸೊ ಅವ ಅದಾನ. ಇನ್ನೊಂದು ಇವು 2 ವಿಕೆಟ್ ಟಾಪ್, ಇವು 2 ವಿಕೆಟ್ ತೆಗೆದ್ರಪ್ಪ ಅಂತಂದ್ರೆ ಪಂಜಾಬಿ ಗೆಲ್ಲುವಂಥ ಚಾನ್ಸಸ್ ಐತೆ. ಬಟ್ ಇವು 2 ವಿಕೆಟ್ ನಿಂತಪ್ಪ ಅಂದ್ರೆ ಒನ್ ಸೈಡ್ ಮ್ಯಾಚ್ ಗುಜರಾತ್ ಜೈಂಟ್ಸ್ ಗೆಲ್ಲುವಂಥ ಚಾನ್ಸಸ್ ಐತೆ. ಸೊ ಇದು ಒಂದು ಸೈಡ್ ಇವ್ರಿಬ್ರು ಟಾಪ್ ಬ್ಯಾಟ್ಸ್ಮನ್ಗಳಾದ್ರಪ್ಪ ಅಂತಂದ್ರೆ ಇನ್ನು ಥರ್ಡ್ ಬರೋವ ಯಾರಪ್ಪ ಅಂತಂದ್ರೆ ಜೋಶ್ ಬಟ್ಲರ್. ಸೊ ಸೀಸನ್ ಒಳಗೆ ಬೆಸ್ಟ್ ಬ್ಯಾಟ್ಸ್ಮನ್ಸ್ ಯಾರಪ್ಪ ಅಂತಂದ್ರೆ ಇವನು ಬರ್ತಾನೆ ಅದ್ರೊಳಗೆ. ಸೊ ಜೋಶ್ ಬಟ್ಲರ್ ಹೆಂಗೆ ಆಡ್ತಾನೆ ಅನ್ನೋದು ನಿಮ್ಗೆ ಗೊತ್ತಿದ್ದೈತಿ. ಇಂಗ್ಲೆಂಡ್ ಟೀಮ್ ಒಳಗೆ ಅವ್ನು ರೊಚ್ಚಿಗೆ ಆಡೋದಂತಂದ್ರೆ ಇವ. ಸೊ ಇವನು ತೊಗೊಂಡಾರ ಎದಕ್ಕಪ್ಪ ಅಂತಂದ್ರೆ ಮೇನ್ ಬ್ಯಾಟ್ಸ್ಮನ್. ಈ ಒಂದು ಗುಜರಾತ್ ಜೈಂಟ್ಸ್ ಬ್ಯಾಟಿಂಗ್ ಲೈನಪ್ ಒಳಗೆ ಇವ್ರು 3 ಮಂದಿಲಿದ್ದಾನೆ ಹೊಂಟೈತಿ. ಸೊ 3 ಮಂದಿಲಿದ್ದ ಹೊಂಟೈತಂದ್ರೆ ತಪ್ಪಾಗಂಗಿಲ್ಲ, ಯಾಕಂದ್ರೆ ಲಾಸ್ಟ್ ಸೀಸನ್ ನೋಡಿದಂಗೆ ಇದೇ 3 ಮಂದಿ ಮ್ಯಾಗ ಡಿಪೆಂಡ್ ಆಗಿತ್ತು ಗುಜರಾತ್ ಜೈಂಟ್ಸ್. ಸೊ ಈ ಸೀಸನ್ನು ಇದೇ 3 ಮಂದಿ ಮ್ಯಾಗ ಡಿಪೆಂಡ್ ಐತಿ. ಆ್ಯಂಡ್ ಮಿಡಲ್ ಆರ್ಡರ್ದಾಗ ಸ್ವಲ್ಪ ಶಫಲ್ ಮಾಡಿ ಚೇಂಜ್ ಆಗೈತಿ. ಸೊ ಯಾರ್ಯಾರು ಆಡ್ಬೇಕಪ್ಪ ಅಂತಂದ್ರೆ ಗ್ಲೆನ್ ಫಿಲಿಪ್ಸ್, ನಮ್ಮ ಫ್ಲೈಯಿಂಗ್ ಮ್ಯಾನ್, ಏನೇನು ಮಾಡ್ತಾನೆ ನೋ ಮರೆ ಗ್ಲೆನ್ ಫಿಲಿಪ್ಸ್. ಈ ಕಡೆ ಏರೋಪ್ಲೇನ್ ಓಡಿಸ್ತಾನ, ಈ ಕಡೆ ಸ್ವಿಮ್ಮಿಂಗ್ ಮಾಡ್ತಾನೆ, ಈಚಾಗ ಗಾಲ್ಫ್ ಆಡ್ತಾನೆ, ಈಚಾಗ ಮತ್ತು ಕ್ರಿಕೆಟ್ ಆಡ್ತಾನೆ. ಕ್ರಿಕೆಟ್ನಾಗ ಅದು ಫ್ಲೈಯಿಂಗ್ ಮ್ಯಾನ್ ಅಂತಂದು ಎದಕ್ಕೆ ಕೊಟ್ರೆ ಹೆಸರು ಅಂತಂದ್ರೆ ಫುಲ್ ಅವನು ಖೇಂಡಿ ಕಡಲೆ ಕ್ಯಾಚ್ ನೋಡ್ಬೇಕು ನಾವು. ಹಿಂಗೆ ಆಡ್ಡ ಬಿದ್ದು ಓದ್ದು ಬಿದ್ದು ಯಾಗ್ರಿ ಸಿಂಗಲ್ ಕ್ಯಾಚ್ ಡಬಲ್ ಕ್ಯಾಚ್ ಹೆಂಗೆ ಹಿಡಿತಾನವ ಅನ್ನೋದಾಗ ಗೊತ್ತಾಗಲ್ಲ ನಮಗೆ. ಸೊ ಅಂಥ ಫೀಲ್ಡಿಂಗ್ ಯೂನಿಟ್ನಾಗ ಯಾರು ಸ್ಟ್ರಾಂಗ್ ಇತ್ತಪ್ಪ ಅಂತಂದ್ರೆ ಪ್ಲೇಯರ್ಗಳು ಇವನ ಒಬ್ಬ. ನಮ್ಮ ಜಡ್ಡುನು ಅದಾನ, ಇಲ್ಲ ಅಂದಿಲ್ಲ, ಜಡ್ಡುನು ಬಿಟ್ರಪ್ಪ ಅಂತಂದ್ರೆ ಇವ. ಸೊ ಬೆಸ್ಟ್ ಫೀಲ್ಡಿಂಗ್ ಮಾಡ್ತಾನೆ. ಸೊ ಯಾರಪ್ಪ ಅಂದ್ರೆ ಗ್ಲೆನ್ ಫಿಲಿಪ್ಸ್. ಆ್ಯಂಡ್ ಗ್ಲೆನ್ ಫಿಲಿಪ್ಸ್ ಅದಾನ, ವಾಷಿಂಗ್ಟನ್ ಸುಂದರ್ ಅದಾನ ಸ್ಪಿನ್ ಡಿಪಾರ್ಟ್ಮೆಂಟ್ ಒಳಗೆ. ಆ್ಯಂಡ್ ಶಾರುಖ್ ಖಾನ್ ಅದನ್ರಿ. ಶಾರುಖ್ ಖಾನ್ ಈ ಸೀಸನ್ದಾಗ ಮಸ್ತ್ ಆಡ್ತಾನೆ. ಯಾಕಪ್ಪ ಅಂತಂದ್ರೆ ಒಂದು ಫಿನಿಷರ್ ರೂಲು, ಬಿಗ್ ಹಿಟ್ಟರ್ ಎಲ್ಲ ಮಸ್ತ್ ಅದಾನ. ಸೊ ಶಾರುಖ್ ಖಾನ್ ಫಿನಿಶಿಂಗ್ ರೂಲ್ದಾಗ ಮಾಡ್ತಾನೆ ಇವತ್ತು. ಸೊ ಇವ್ರದ್ರೊಳಗೆ ಆಲ್ರೌಂಡ್ರ್ ವಿಚಾರಕ್ಕೆ ಬಂದ್ರಪ್ಪ ಅಂತಂದ್ರೆ ಆಲ್ರೌಂಡ್ರ್ ಸ್ಪಿನ್ನರ್ಗಳಾಗ್ಬಿಟ್ಟಾರೆ. ರಶೀದ್ ಖಾನ್ ಟಾಪ್ ಕ್ಲಾಸ್ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ರಶೀದ್ ಖಾನ್ ಅದನ್ನು. ಸೊ ರಶೀದ್ ಖಾನ್ ಹೆಂಗೆ ಹೋಗಿತಾನ ನಿಮಗೆ ಗೊತ್ತಿದ್ದೈತಿ. ರಶೀದ್ ಖಾನ್ ಒಬ್ಬ ಅದನ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಅದನ. ವಾಷಿಂಗ್ಟನ್ ಸುಂದರ್ನು ಮಸ್ತ್ ಬಾಲಿಂಗ್ ಹೋಗ್ಯಾವ. ಅಂದ್ರೆ ಬ್ಯಾಟಿಂಗೂ ಐತಿ. ರಶೀದ್ ಖಾನ್ ಒಂದು ಬ್ಯಾಟಿಂಗ್ ಐತೆ, ಬ್ಯಾಟಿಂಗ್ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು ನೀವು. ಸೊ ಇವರಿಬ್ರು ಆದ್ರೆ ಅಂತಂದ್ರೆ ಮತ್ತೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಸಾಯಿ ಕಿಶೋರ್ ಬರ್ತಾನೆ. ಸಾಯಿ ಕಿಶೋರ್ ಒನ್ ಆಫ್ ದ ಬೆಸ್ಟ್ ಸ್ಪಿನ್ನರ್. ಸೊ ಲಾಸ್ಟ್ ಟೈಮ್ ಮುಂಬೈ ಜೋಡಿ ಏನೋ ಲಪಟ ಹಾರ್ದಿಕ್ ಪಾಂಡ್ಯನ್ ಜೋಡಿ ಮಾಡಕ್ಕೆ ಹೋಗಿದ್ದ, ಬಟ್ ಲಪಟ ಆಗಲಿಲ್ಲ ಅದ. ಸೊ ಅಲ್ಲಿಗೆ ಇವನು ಅಷ್ಟು ಸುಮ್ಮಾಗ್ಯಾನ, ಅವನು ಸುಮ್ಮಾಗ್ಯಾನ. ಸೊ ಈ ಸಲ ಸೀಸನ್ ಒಳಗೆ ಸಾಯಿ ಕಿಶೋರು ಚಲೋ ಬಾಲಿಂಗ್ ಆಗ್ತಾನೆ. ಆ್ಯಂಡ್ ಇವ್ರ ಕಡೆ ಸ್ಪೀಡ್ ಬಾಲಿಂಗ್ ಡಿಪಾರ್ಟ್ಮೆಂಟಿಗೆ ಬಂದ್ರಪ್ಪ ಅಂತಂದ್ರೆ ಮೊಹಮ್ಮದ್ ಸಿರಾಜ್, ನಮ್ದು RCB ಹಳೆ ಹುಲಿ ಮಿಯಾಬಾಯಿ. ಸೊ ಮೊಹಮ್ಮದ್ ಸಿರಾಜ್ ಆಡ್ತಾನೆ. ಆ್ಯಂಡ್ ಪ್ರಸಿದ್ಧ ಕೃಷ್ಣ, ಕರ್ನಾಟಕದ ಕಿಂಗ್ ಪ್ರಸಿದ್ಧ ಕೃಷ್ಣ ಆಡ್ತಾನೆ. ಸೊ ಇಷ್ಟಂಕರು ಐತಿ ಇವತ್ತಿನ ಮ್ಯಾಚ್. ಆ್ಯಂಡ್ ಇದ್ರೊಳಗೆ ಬ್ಯಾಟಿಂಗ್ ಇನ್ನೂ ಬಾಲಿಂಗ್ ಲೈನಾಗ ಯಾರು ಅದಾರಪ್ಪ ಅಂತಂದ್ರೆ ಕಗಿಸೋ ರಬಾಡ. ಬಾಲಿಂಗ್ ಟಾಪ್ ಕ್ಲಾಸ್ ಬಾಲಿಂಗ್ ಹೋಗಿದ್ದಾನೆ ಕಗಿಸೋ ರಬಾಡ ಅದಾನ. ಆ್ಯಂಡ್ ಟೀಮ್ನ ಮುಂದೆ ಬಾಲಿಂಗ್ ಯೂನಿಟ್ನಾಗ ಮುಂದೆ ನಡ್ಸ್ಕೊಂಡು ಹೋಗೋಕೆ ಯಾರಪ್ಪ ಅಂತಂದ್ರೆ ಜಸನ್ ಹೋಲ್ಡರ್. ಸೊ ವೆಸ್ಟ್ ಇಂಡೀಸ್ ಟೀಮಿನ ಆಲ್ರೌಂಡರ್ ಪ್ಲೇಯರ್ ಭಾರಿ ಆಗ್ತಾನೆ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅದಾನ. ಸೊ ಇವತ್ತು ನೋಡ್ರಿ, ಇವತ್ತು ಗುಜರಾತ್ ಜೈಂಟ್ಸ್ನು ಹಂಗೈತಿ, ಆಮೇಲೆ ಪಂಜಾಬ್ ಕಿಂಗ್ಸ್ನು ಟೀಮ್ ಇಬ್ಬರು ಸ್ಟ್ರಾಂಗ್ ಅದಾವು. ಸೊ ಯಾವ್ದು ವಿನ್ ಆಗುತ್ತೆ ಅನ್ನೋದು ನಾನಂಕ್ರೆ ಹೇಳೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ಎರಡು ಹಂಗೆ ಅದಾವೆ. ಸ್ವಲ್ಪ ಬ್ಯಾಟಿಂಗ್ ಲೈನಪ್ನೇ ಚೇಂಜ್ ಆತಪ್ಪ ಅಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಗಿದ್ದು ವಿನ್ ಆಗುತ್ತಾ ಪಕ್ಕ, ಇದು ಮಾತ್ರ ಕಟ್ಟಿಟ್ಟು ಬತ್ತಿ ಸೆಕೆಂಡ್ ಬ್ಯಾಟಿಂಗ್. ಯಾಕಂದ್ರೆ 3-3 ವಿನ್ ಆಗಿದ್ದು ಸೆಕೆಂಡ್ ಬ್ಯಾಟಿಂಗ್. ಸೊ ಇವತ್ತು ಸೆಕೆಂಡ್ ಬ್ಯಾಟಿಂಗ್ ವಿನ್ ಆಗುತ್ತೆ. ಅದು ಪಂಜಾಬ್ ಆದ್ರೆ ಪಂಜಾಬ್ ವಿನ್ ಆಗಿರ್ಬೋದು. ಟಾಸ್ ಮೇಲೆ ಡಿಪೆಂಡ್ ಐತಿ ಇವತ್ತು. ಸೊ ಇವತ್ತು ಮ್ಯಾಚ್ ನೀವು ನೋಡ್ರಿ ಸಾಯಂಕಾಲ ಮತ್ತೆ ಲೈವ್ ಬರ್ತೀನಿ ಅಂತ, ಯಾರ್ಯಾರು ಹೆಂಗೆ ಆಡ್ತಾರ ಅಂತ ಡಿಸ್ಕಷನ್ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ಯಾರ್ಯಾರು ನಮ್ಮ ವೀಡಿಯೋಸನ್ನು ನೋಡತ್ತಿದ್ರೆ ಲೈಕ್ ಮಾಡಿರಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಾತೀನಿ ರೀ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.